ಮಾವ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಇವನು ಯಾಕೆ ಬಂದಿದ್ದಾನೆ ಇಲ್ಲಿ? ಯಾರು ಕರ್ಸಿದೀವನ್ನ? ಮಾವ, ಚಿರು ಅರ್ಚನನ್ ಮದುವೆ ಮಾಡಿಸ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದಾನೆ. ಆ ಮಾತು ಉಳಿಬೇಕು ಅಂದರೆ ಅರ್ಚನಾ ಮದುವೆ ಆಗಲೇಬೇಕು. ಅರ್ಚನಾ ಯಾರನ್ನು ಮದುವೆ ಆಗ್ತಾಳೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಕಾಣುತ್ತೆ. ಅದಕ್ಕೆ ನಾನೇ ರಾಹುಲ್ನ ಕರೆಸ್ದೆ. ಯಾಕಮ್ಮ ಹೀಗೆ ಮಾಡಿದೆ ಸೌಂದರ್ಯ? ನನ್ನ ಮಗಳ ಮದುವೆ ಆಗಬೇಕು ಅಂತ ಹೇಳಿದ್ದೇನೋ ನಿಜ, ಆದರೆ ಇವನ್ ಜೊತೆ ಆಗಬೇಕು ಅಂತ ಹೇಳಿದ್ನ. ಮೊದಲು ಇವನ್ನ ಆಚೆ ಕಳಿಸು. ಮಾವ, ನಿಮಗೆ ಹೆಲ್ತ್ ಬೇರೆ ಸರಿ ಇಲ್ಲ, ಜಾಸ್ತಿ ಟೆನ್ಷನ್ ತಗೋಬೇಡಿ, ಕೂಲಾಗಿರಿ. ಅರ್ಚನನ್ ಮದುವೆ ವಿಚಾರವಾಗಿ ನೀವು ಏನೇ ಮಾತಾಡೋದಿದ್ರು ರಾಹುಲ್ ಹತ್ರ ಮಾತಾಡಿ. ಏನು ವಿಚಾರ ಇದ್ರು ಅವನ ಹತ್ರನೇ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ರಾಹುಲ್, ನೀನು ಅಷ್ಟೇ, ಏನೇ ಮಾತಾಡೋದಿದ್ರು ಡೈರೆಕ್ಟಾಗಿ ಮಾವನ ಹತ್ರನೇ ಮಾತಾಡು. ಆದರೆ ಪಾಪ ಅವ್ರ ಕಂಡೀಷನ್ ನೋಡ್ತಾ ಇದೆಯಲ್ಲ, ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾತಾಡು. ಸರಿ ಮಾವ, ನೀವಿಬ್ಬರು ಮಾತಾಡ್ಕೊಳ್ಳಿ, ನಾನು ಹೊರಗಿರ್ತೀನಿ. ಸೌಂದರ್ಯ, ನೋಡು ಸಂಜನಾ, ನೀನು ನನಗೆ ಎಷ್ಟಾದರೂ ಹೊಡಿ ಬೈಯಿ, ನೀನು ಏನು ಅನ್ಸುತ್ತೋ ಅದನ್ನು ಮಾಡು. ಆದರೆ ನಮ್ಮ ಸಾಹೇಬರ ಬಗ್ಗೆ ಮಾತಾಡೋಣ, ತುಂಬ ನೋವಾಗುತ್ತೆ. ಓಹೋ, ಫಾದರ್ ಸೆಂಟಿಮೆಂಟ್. ಓಕೆ ನೋಡು, ಫಸ್ಟ್ ನಾನು ಹೇಳೋ ಕಂಡೀಷನ್ಸ್ನ ಕರೆಕ್ಟಾಗಿ ಕೇಳಿಸ್ಕೊ. ಕಂಡೀಷನ್ ನಂಬರ್ 1, ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ಯಾಕೆ ಏನು ಅಂತೆಲ್ಲ ಕ್ವೆಶ್ಚನ್ ಮಾಡಬಾರ್ದು. ನನ್ನ ವಿರುದ್ಧ ವಾಯ್ಸ್ ರೇಸ್ ಮಾಡಬಾರ್ದು. ನಾನು ಹೇಳ್ದಷ್ಟೇ ನೀನು ಕೇಳಬೇಕು. ನೀನೊಂಥರ ಅನ್ಪೇಯ್ಡ್ ಸರ್ವೆಂಟ್ ಇದ್ದ ಹಾಗೆ, ಅರ್ಥ ಆಯ್ತಾ? ವೆರಿ ಗುಡ್. ಕಂಡೀಷನ್ ನಂಬರ್ 2, ಇನ್ಮೇಲೆ ನಂದು ಏನೇ ಖರ್ಚಿದ್ರು ನೀನೇ ಎಲ್ಲ ನೋಡ್ಕೋಬೇಕು. ಏನು ಹಾಗೆ ನೋಡ್ತಿದ್ಯಾ? ನೀನು ದುಡಿತಿದ್ಯಾ ತಾನೆ? ಯಾಕೆ, ನೀನು ಗಂಡ್ಸಲ್ವಾ? ಕದ್ದು ಮೋಸ ಮಾಡಿ ಬಲವಂತವಾಗಿ ನನಗೆ ತಾಳಿ ಕಟ್ಟೋದು ಮಾತ್ರ ಮುಖ್ಯ ಅಲ್ಲ, ನನ್ನ ಆಸೆಗಳನ್ನು ಫುಲ್ಫಿಲ್ ಮಾಡೋದು ನಿನ್ನ ಕರ್ತವ್ಯ. ನನಗೆ ಬೇಕು ಅಂದಿದ್ದನ್ನೆಲ್ಲ ನಾನು ಯಾವಾಗ ಬೇಕೋ ಅವಾಗ ತರಿಸ್ಕೋತೀನಿ. ಅದಕ್ಕೆ ನೀನು ಏನು ಅಂತೆಲ್ಲ ಪ್ರಶ್ನೆ ಮಾಡಬಾರ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ದುಡ್ಡಿಲ್ಲ ಅಂತ ಡೈಲಾಗ್ ಹೊಡಿಬಾರ್ದು. ಸರಿ. ಯಾಕೋ ನನ್ನ ಮಾತಲ್ಲಿ ಕಾನ್ಫಿಡೆನ್ಸೇ ಕಾಣಿಸ್ತಿಲ್ಲ. ಎಲ್ಲಿ ಗಟ್ಟಿಯಾಗಿ ನಾನು ಮಾಡ್ತೀನಿ ಅಂತ ಹೇಳು. ಸರಿ, ನಿನ್ನ ಕಂಡೀಷನ್ಸ್ಗೆಲ್ಲ ನಾನು ಒಪ್ಪಿದ್ದೀನಿ. ಶ್ಯೂರ್? ಹೌದು. ಯಾಕೋ ಇನ್ನೂ ಕಾನ್ಫಿಡೆನ್ಸೇ ಬರ್ತಿಲ್ಲ. ಒಂದು ಕೆಲಸ ಮಾಡು, ನಿಮ್ಮ ಅಪ್ಪನ ತಾನೇ ರಿಲೀಸ್ ಮಾಡಬೇಕು, ಅವ್ರ ಮೇಲೆ ಆಣೆ ಮಾಡಿ ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡಿದ್ದೀನಿ ಅಂತ ಪ್ರಾಮಿಸ್ ಮಾಡಿ ಹೇಳು. ಪ್ರಾಮಿಸ್ ಮಾಡು. ಮಾಡು, ಆಗ್ಲೇ ನಂಬ್ತೀನಿ. ಸಾಹೇಬರ ಮೇಲೆ ಆಣೆ ಮಾಡಿ ಹೇಳ್ತಾನೆ, ನಿನ್ನ ಕಂಡೀಷನ್ಗೆಲ್ಲ ಒಪ್ಪಿದ್ದೀನಿ. ವಾವ್, ಅಪ್ಪನ್ ರಿಲೀಸ್ ಮಾಡೋದಕ್ಕೆ ಅಪ್ಪನ ಮೇಲೆ ಪ್ರಾಮಿಸ್ ಮಾಡ್ತಿದ್ಯಲ್ಲ, ನೀನಂತೂ ಗ್ರೇಟ್ ನರಸಿಂಹ. ನಿನ್ ಮಾತು ಕೇಳಿ ಓಡ್ಕಾಕ್ ಕುಡ್ದಷ್ಟು ಕಿಕ್ ಬಂತು. ಪ್ಲೀಸ್ ನಿನ್ನ ತಂದೆಗೆ ಫೋನ್ ಮಾಡು. ಇಷ್ಟು ಬೇಗನಾ? ಮತ್ತಿನ್ ಯಾವಾಗ ಸಂಜನಾ? ನೀನು ಲೇಟ್ ಮಾಡಿದಷ್ಟು ರಿಲೀಸ್ ಆಗಕ್ಕೆ ಲೇಟ್ ಆಗುತ್ತೆ, ಆ ಪ್ರಾಸೆಸ್ ಲೇಟ್ ಆಗುತ್ತೆ. ಪ್ಲೀಸ್ ಫೋನ್ ಮಾಡು. ಹಾಗಾ? ಸರಿ, ನೀನಿಂದ ಹೊರಡು, ನಾನು ನನ್ನ ಡ್ಯಾಡ್ ಕಾಲ್ ಮಾಡಿ ಹೇಳ್ತೀನಿ.
ನಾ ಹೊಡ್ಲಾ? ನಿಜ ಹೇಳ್ತೀಯಲ್ಲ? ನಿನ್ನಿಷ್ಟ, ಹೊಡ್ಬೇಕಂದ್ರೆ ಹೊಡು, ಇಲ್ಲಾಂದ್ರೆ ಇಲ್ಲೇ ಇರು. ಹೇಗಿದ್ದೀರಾ ಸರ್? ಸತ್ತಿಲ್ಲ, ಏನು ಬದುಕಿದ್ದೀನಿ. ನಾನು ಕಣ್ಣು ಮುಚ್ಚೋದ್ರೊಳಗೆ ನನ್ನ ಮಗಳು ಮದುವೆ ಮಾಡಬೇಕು. ಅದೊಂದೇ ನನ್ನ ಕೊನೆ ಆಸೆ. ಗೊತ್ತಾಯ್ತು. ಅದಕ್ಕೆ ನಾನು ಅರ್ಚನಾ ಅವ್ರು ದೂರ ಆಗ್ಬೇಕಲ್ವ? ನನಗೆ ಗೊತ್ತು ಸರ್, ನಿಮ್ಮ ಮನೇಲಿ ನನ್ನನ್ನು ಕಂಡ್ರೆ ಯಾರಿಗೂ ಆಗಲ್ಲ. ಅರ್ಚನವ್ರು ಬಿಟ್ರೆ ನನ್ನನ್ನು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಆದರೆ ದುರದೃಷ್ಟ ಏನಂದ್ರೆ, ನನ್ನ ಇಷ್ಟಪಡೋ ಅರ್ಚನವರು ಇವತ್ತಿಗೂ ಒಂಟಿಯಾಗಿ ಉಳ್ಕೊಂಡಿದ್ದಾರೆ. ನನ್ನ ಕಾರಣಕ್ಕೆ ಅವ್ರಿಗೆ ಮದುವೆ ಆಗೋದಕ್ಕೂ ಆಗ್ತಾ ಇಲ್ಲ. ಇದಕ್ಕೆಲ್ಲ ಪರಿಹಾರ ಅಂದ್ರೆ ನಾವಿಬ್ರು ಬೇರೆ ಆಗೋದು ಅಲ್ವಾ ಸರ್?